ಓಕೆ ಓಕೆ, ಶಿರಸಿಯಿಂದ ನಮ್ಮ ಪ್ರಯಾಣ ಹುಬ್ಬಳ್ಳಿ ಕಡೆ. ಏನೋ ಇಷ್ಟಾಗಿ ಲೂಸ್ ಆಗಿರ್ತದೆ ನೀ ಗಾರ್ಡ್. ಸ್ವಲ್ಪ ಯಾಕೋ ನೀ ಗಾರ್ಡ್ ಲೂಸ್ ಆಗಿದೆ. ಶಿರಸಿನ ಜಿಲ್ಲಾ ಮಾಡಬೇಕು ಅಂತೇಳಿ ಹೋರಾಟ ನಡೆದೈತಿ. ನೋಡೋಣ ಎಲ್ಲಿ ತನಕ. ಯಾಕಂದ್ರೆ ಈ ಭಾಗದಾಗ ಉತ್ತರ ಕನ್ನಡ ಡಿಸ್ಟಿಕ್ ಒಳಗಡೆ ಭಾಳ ಡಿಸ್ಟಿಕ್ ಪ್ಲೇಸ್ಗಳು ಭಾಳ ದೂರ ಇರೋದ್ರಿಂದ ಶಿರಸಿ ಉತ್ತರ ಕನ್ನಡ ಡಿಸ್ಟಿಕ್ ಒಳಗಡೆ ಮತ್ತೊಂದು ಡಿಸ್ಟಿಕ್ ಹಾಕ್ಬೇಕು ಅಂತ ನಮಗೂ ನಾವು ಹಕ್ಕನ್ನು ಸಾಧಿಸ್ತೀವಿ. ಶಿರಸಿ ಜಿಲ್ಲೆ ಆಗಲೇಬೇಕು ಅಂತ. ಹಾ ಈಗ ಜಸ್ಟ್ ಮಂದಿರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಧೂಳ ಏನಾರು ತಿನ್ಬೇಕಂತ ನೋಡಿದ್ವಿ. ಬಟ್ ತಿನ್ನೋದಕ್ಕಿಂತಲೂ ಮುಂಚೆ ನಾನು ಏನು ಯೋಚನೆ ಮಾಡಿದ್ರೆ ತಿನ್ನೋದು ಬೇಡ ಅಂತೇಳಿ. ತಿನ್ನೋದು ಬೇಡ ತಿನ್ನೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ತಿನ್ನೋದು ಬೇಡ ಅಂತೇಳಿ ಬಾಳೆಹಣ್ಣು ತಿನ್ನಿ. ಒಂದು ಅರ್ಧ ಕೆ ಜಿ ಬಾಳೆಹಣ್ಣು ತೊಗೊಂಡಿವಿ. ಅರ್ಧ ಕೆ ಜಿ ಬಾಳೆಹಣ್ಣು 30 ರೂಪಾಯಿ ಕೊಟ್ಟವು. ಏಲಕ್ಕಿ ಬಾಳೆಹಣ್ಣು ಭಾರಿ ಟೇಸ್ಟ್ ಇದ್ದು. ಅದನ್ನು ತೊಗೊಂಡು ಒಂದು 2 ಎಳ್ನೀರು ಕೊಡ್ದೆ. ಎಳ್ನೀರು ಒಳಗಡೆ ನಿಂಬೆಯನ್ನು ಹಾಕಿ ಕೊಡ್ತಾರೆ ಈ ಕಡೆ. ಮಸ್ತ್ ಟೇಸ್ಟ್ ಇತ್ತು. ಇದು ಹುಬ್ಬಳ್ಳಿ ರೋಡ. ಇಲ್ಲಿಂದ 107 ಕಿಲೋಮೀಟ್ರ್ ಐತಿ ಶಿರ್ಸಿಯಿಂದ ಹುಬ್ಬಳ್ಳಿ ಬಸ್ ಬರ್ತಾವೆ. ಭಾರಿ ಫಾಸ್ಟ್ ಬರ್ತಾವೆ. 1 ತಾಸು 1.5 ತಾಸನೇ ಬರ್ತಾವೆ. ಹುಬ್ಬಳ್ಳಿಯಿಂದ 2 ತಾಸನೇ ಬರ್ತಾವೆ, 1 ತಾಸಲ್ಲ. ಹಂಗಂದ್ರೆ ಅವು ಕಾರ್ ಆಗ್ತಾವೆ, ಬಸ್ಸಲ್ಲ. ಈಗ ಶಿರ್ಸಿಯಿಂದ ಹೋಗೋಣಂತ ಹೊರಗಡೆ, ಆಮೇಲೆ ಮಾತಾಡೋಣ ನಿಮ್ಮ ಜೊತೆ. ಇಲ್ಲೆಲ್ಲ ಗಾಡಿ ಸ್ಟಾಪ್ ಮಾಡಿದೆ ಫೋಟೋ ಗಿಟೋ ಹೊಡ್ಕೋಬೇಕಂತೇಳಿ. ಬಟ್ ಹೊಡೆಯವ್ರು ಯಾರು? ಅಡಿಕೆ ತೋಟ ಇಲ್ಲೆಲ್ಲ ಸೂಪರ್ ಸೂಪರ್. ಫೋಟೋ ಹೊಡೆಯೋರ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ನಾವ ಪ್ಲ್ಯಾನ್ ಮಾಡ್ತೀನಿ ಸುಮಾರು. ಫೋಟೋಗ್ರಾಫರ್ ಅವಶ್ಯಕತೆನೇ ಇಲ್ಲ. ಶಿರಸಿಯಿಂದ ಬರಬೇಕಾದ್ರೆ ಹುಬ್ಬಳ್ಳಿ ರೋಡಿಗೆ ಇಲ್ಲೊಂದು ವಡಗೇರಿ ಅಂತ ಒಂದು ಬರುತ್ತೆ. ವಡಗೇರಿ ಸ್ಟಾಪ್ ಅಲ್ಲಿ ನಿಂತ್ಕೊಂಡಿನಿ. ಇಲ್ಲೆಲ್ಲ ಅಡಿಕೆ ಗಿಡ ಎಲ್ಲ ಮಸ್ತ್ ಅದಾವ. ಮಸ್ತ್ ಲೊಕೇಶನ್ ಐತಿ. ಸೊ ಫೋಟೋ ಹೊಡಿಬೇಕಂತ ಅಂದ್ರೆ ಯಾರೂ ಫೋಟೋ ಹೊಡಿಯೋರಿಲ್ಲ. ಅದಕ್ಕೆ ಇಲ್ಲೇ ಇಟ್ಟು ನಾವು ಸೆಕೆಂಡ್ ಟೈಮರ್ ಇಟ್ಟು ಫೋಟೋ ತೊಗೊಳಕತ್ತೀವಿ. ಸೊ ವಾಚ್ ಮೈ ವಿಡಿಯೋಸ್ ಆನ್ ಹಾಲಿಡೇ ರೈಡ್. ಸೊ ಫೋಟೋ ತೊಗೊಂಡಾತ, ಎಲ್ಲ ಆತ. ಚೂಪ್ ಚಾಪ್ ಹೊಡಿ ಮನೆಗೆ. ಸೊ ಮುಂಡಗೋಡಿಗೆ ಎಂಟ್ರಿ ಆಗತ್ತೀವಿ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರ ಪೂಜೆ ಮಾಡತ್ತಾರ. ಮುಂಡಗೋಡಿ ಇನ್ನೊಂದು 5-6 ಕಿಲೋಮೀಟ್ರ್ ದೂರ ಐತಿ.
ಮುಂಡಗೋಡ ಇದು ಉತ್ತರ ಕನ್ನಡ ಡಿಸ್ಟಿಕ್ ಒಳಗಡೆ ಐತಿ. ಆಮೇಲೆ ಇಲ್ಲಿ ಟಿಬೆಟಿಯನ್ ಕ್ಯಾಂಪ್ ಐತಿ. ಟಿಬೆಟಿಯನ್ ಕ್ಯಾಂಪ್ ಟಿಬೆಟಿಯರಿಗೆ ನಿರಾಶ್ರಿತರಿಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟೈತಿ ಕರ್ನಾಟಕ ಗೌರ್ಮೆಂಟ್. ಆಮೇಲೆ ಟಿಬೆಟಿಯನ್ ಕ್ಯಾಂಪ್ ಹೆಂಗಪ್ಪ ಅಂತಂದ್ರೆ ಮುಂಡಗೋಡ ಸಿಟಿಯಿಂದ ಒಂದು 4 ಕಿಲೋಮೀಟ್ರ್ ಒಳಗಡೆ ಹೋದ್ರೆ ಅಲ್ಲಿ ಎಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬಿಲ್ಡಿಂಗ್ ಕಟ್ಕೊಳಕ್ಕೆಲ್ಲ ದೊಡ್ಡ ದೊಡ್ಡ ಜಾಗ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ, ಚಲೋ ಚಲೋ ಮಂದಿ ಇರ್ತಾವ. ಅವ್ರಿಗೆ ಹೊಲ ಜಮೀನು ಎಲ್ಲ ಕೊಟ್ಟೈತಿ ಗೌರ್ಮೆಂಟ್. ಅವ್ರ ಉಳುಮೆನೂ ಮಾಡ್ಕೋತಾರೆ, ಆಮೇಲೆ ಅಗ್ರಿಕಲ್ಚರ್ ಮಾಡ್ಕೋತಾರೆ ಅವರೆಲ್ಲ. ಅವ್ರದ್ದು ಊರನ ಅಂತ ಅನ್ಕೋಬೇಕು ನೋಡ್ರಿ. ಅವ್ರ ಹಳ್ಳಿ ಅದ ಒಂದು ಏನು, ಅದಕ್ಕೆ ಏನಂತಾರಂದ್ರೆ ಟಿಬೆಟಿಯನ್ ಹಳ್ಳಿ ಏನೋ ಅಂತಾರೆ ಅದಕ್ಕೆ, ಟಿಬೆಟಿಯನ್ ವಿಲೇಜ್. ಮುಂಡಗೋಡ ಲಾಮಾ, ದಲೈ ಲಾಮಾ ಬರ್ತಿರ್ತಾನೆ ಅಲ್ಲಿ ವರ್ಷಕ್ಕೊಂದ್ಸಲ. ಬಂದಾಗ ಫುಲ್ ಜಾತ್ರೆ ಮಾಡ್ತಿರ್ತಾರೆ. ಅವರು ಬೇಕಾದೆಲ್ಲ ಅಂಗಡಿ ಕಾಂಪ್ಲೆಕ್ಸ್ ಎಲ್ಲ ಅದ ಒಳಗಡೆ. ಏನು ಬೇಕಾದ ಪರ್ಚೇಸಿಂಗ್ ಮಾಡ್ಕೋಬೇಕು, ಮಾರ್ಕೆಟಿಂಗ್ ಮಾಡ್ಕೋಬೋದು, ಶಾಪಿಂಗ್ ಮಾಡ್ಬೋದು. ಎಸ್ ನಾ ವಿಸಿಟ್ ಮಾಡೀನಿ, ಅದನ್ನು ಭಾಳ ಸಲ ವಿಸಿಟ್ ಮಾಡೀನಿ. ಬಟ್ ಈಗ ಮಾಡೋಕ್ಕಾಗೋದಿಲ್ಲ. ಭತ್ತದ ಕಣಜ ಮುಂಡಗೋಡ ಪಟ್ಟಣಕ್ಕೆ ಸ್ವಾಗತ ಸುಸ್ವಾಗತ. ಭತ್ತದ ಕಣಜ ಅಂತಿದ್ದ. ಹೌದು, ಅದೆಲ್ಲ ಕರೆ. ಭತ್ತ ಭಾಳ ಬೆಳಿತಾರೆ ಇಲ್ಲಿ. ಇವೆಲ್ಲ ಭತ್ತದ ಇವು ಅಕ್ಕಿ ಫ್ಯಾಕ್ಟ್ರಿಗಳು ಏನಂತಾರೆ, ಭತ್ತದ ಫ್ಯಾಕ್ಟ್ರಿ, ಭತ್ತದ ಮಿಲ್. ಒಳ್ಳೆಯ ಸಮಯದಾಗ ಮುಂಡಗೋಡಕ್ಕೆ ಬಂದೀವಿ. ಈಗ ಟೈಮ್ನಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಿ ಮಧ್ಯಾಹ್ನ ಟೈಮ್ನಾಗ ಸಿಕ್ಕಾಪಟ್ಟಿ ಬಿಸಿಲು ಇರ್ತೈತಿ. ಆಮೇಲೆ ಇಲ್ಲಿ ಅನುಭವ, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ನೋ ಕಮೆಂಟ್ಸ್. 6 ವರ್ಷಗಳ ನಂತರ ಬರಾಕತ್ತೀನಿ ನಮ್ಮ ಮುಂಡಗೋಡಿಗೆ. ಆ್ಯಕ್ಚುಲಿ 5-6 ವರ್ಷದ ನಂತರ. ಮುಂಚೆ ಬರ್ಕೋತ ಹೋಗ್ಕೋತ ಇರ್ತಿದ್ದೆ, ಇವಾಗ ತಿರುಗಾಡ್ಕೋತ. ಬಟ್ ಇವಾಗ 5-6 ವರ್ಷದ ನಂತರ ನೋಡೋಣಂತ ಏನೇನು ಡೆವಲಪ್ಮೆಂಟ್ಸ್ ಆಗೈತೆ ಹೇಳ್ತೀನಿ. ಒಂದು ರೌಂಡ್ ಊರು ಒಳಗೂ ಹೋಗೋಬ್ರನ್ನಂತ. ಇದು ಮುಂಡಗೋಡ ಪಟ್ಟಣ. ಆಮೇಲೆ ಯಾವ್ರಿದು ರೋಡ್ ಗಿಡೆಲ್ಲ ಏನು ಚೇಂಜಸ್ ಇಲ್ಲ, ಹೆಂಗಿದು ಹಂಗದವ, ಏನು ಬದಲಾವಣೆ ಆಗಿಲ್ಲ. ಆಮೇಲೆ ಇಲ್ಲೊಂದು ಪೆಟ್ರೋಲ್ ಪಂಪ್ ಐತಿ. ಇದೊಂದು ಪಂಪ್ ಐತಿ. ಸ್ವಲ್ಪ ಅನಿಸ್ತತಿ ಗದ್ಲ, ರಶ್ ಮೊದಲಿನಕ್ಕಿಂತ ಸ್ವಲ್ಪ ಜಾಸ್ತಿ ಗದ್ಲ ಅನ್ಸತಿ. ಇದು ಪೆಟ್ರೋಲ್ ಪಂಪ. ಹಂಗೆ ಹೇಳ್ಕೊಳ್ಳುವಂಥದ್ದು ಏನು ಡೆವಲಪ್ಮೆಂಟ್ಸ್ ಆಗಿಲ್ಲ. ಬಸ್ ಸ್ಟ್ಯಾಂಡ್ ಒಂದೇನೋ ಆಗೈತಿ ಅಂತೇಳಿ ನೋಡಿದ್ನಿ ನ್ಯೂಸ್ ಒಳಗಡೆ. ಪಾದುಕಾ ದರ್ಶನ ಕಾರ್ಯಕ್ರಮ. ಇಲ್ಲೊಂದು ಮಾರಿಕಾಂಬೆ ದೇವಸ್ಥಾನ ಐತಿ. ಎಲ್ಲಿ 3 ವರ್ಷಕ್ಕೊಂದ್ಸಲ ಜಾತ್ರೆ ಆಗ್ತೈತಿ, ಭರ್ಜರಿ. ಒಂದ್ಸಲ ಜಾತ್ರೆ ಅಟೆಂಡ್ ಮಾಡಿದ ಅನುಭವ ಐತಿ. ಈಗ ನೆಕ್ಸ್ಟ್ ಬರೋದ ಬಸ್ ಸ್ಟ್ಯಾಂಡ್ ಇದೆ. ಇದೇ ಮುಂಡಗೋಡ ಬಸ್ ಸ್ಟ್ಯಾಂಡ. ಮುಂಚೆ ಹಳಿ ಬಿಲ್ಡಿಂಗ್ ಇತ್ತು, ಈಗ ಹೊಸದಾಗ್ಯದ ಸ್ವಲ್ಪ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೊಂದು ರೋಡಿಗೆ ಕರ್ಕೊಂಡು ಹೋಗ್ಕೊಂಡು ಬರ್ರಿ. ಇಲ್ಲಿಂದ ಎಡಗಡೆ ಹೋದ್ರೆ ಟಿಬೆಟಿಯನ್ ಕ್ಯಾಂಪ್ ಬರ್ತೈತಿ. 4 ಕಿಲೋಮೀಟ್ರ್ ಐತಿ. ಮುಂದ್ಗಡೆಯಿಂದ ಹೋಗಿ ಎಡಕ್ಕೆ ಹೋಗ್ಬೇಕು. ಇದು ಬಂಕಾಪುರ್ ರೋಡ್. ಇದು ಆಮೇಲೆ ಇಲ್ಲೊಂದು ಶಂಕರ್ ನಾರಾಯಣತ್ ಹೋಟೆಲ್ ಅಂತಿತ್ತು, ದೊಡ್ಡ ಹೋಟೆಲ, ಒಳ್ಳೆ ಟೇಸ್ಟ್, ಫೇಮಸ್ ಹೋಟೆಲ್ ಅದು ಇಲ್ಲಿ. ಅಲ್ಲಿ ಐತಿ, ಅಲ್ಲೇ ಹೋಗೋಣಂತ. ಈಗ ಒಂದು ಕಾಫಿಗೆ ಹಾಳಿ ಬರೋಣಂತ, ಹೋಗಿ ಹಿಂಗೆ ಒಂದು ರೌಂಡ್ ಹೋಗಿ ವಾಪಸ್ ಬರೋಣಂತ. ಶಂಕರ್ ನಾರಾಯಣ ಹೋಟೆಲ್ ಅದೇ ರೈಟ್ ಸೈಡ್ ಇದ್ದದ್ದು. ಆಮೇಲೆ ಇದು ಬಂಕಾಪುರ್ ರೋಡ್. ಈ ಕಡೆ ಬಂಕಾಪುರ್